ತಿಂದರೆ ದಪ್ಪ ಆಗ್ತೀವಿ, ದಪ್ಪ ಆಗೋದ್ರಿಂದ ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನೋದು ತುಂಬ ಜನರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೇನೂ ಇರ್ಬೋದು. ಆದರೆ ಅದರ ಹೊರತುಪಡಿಸಿ ನಮಗೆ ಕಣ್ಣಿಗೆ ಕಾಣದಂಥ ಒಂದಷ್ಟು ಸಮಸ್ಯೆಗಳು ಜಾಸ್ತಿ ತಿನ್ನೋದ್ರಿಂದ ಅತಿಯಾದರೆ ಅಮೃತ ವಿಷ. ಅಮೃತ ಅಂದರೆ ಏನು? ಅಮೃತವನ್ನು ಸೇವನೆ ಮಾಡಿದಾಗ ದೇವತೆಗಳು ಅಮರರಾಗಿದ್ದಾರೆ ಅಂದರೆ ಅದು ತುಂಬ ಒಳ್ಳೆಯದಲ್ವಾ ಅಮೃತ. ಆದರೆ ನಮ್ಮ ಹಿರಿಯರು ಏನು ಹೇಳ್ತಿದ್ದಾರೆ, ನೀನು ಅಮೃತವನ್ನು ಸೇವನೆ ಮಾಡಿದ್ರೂ ಅತಿಯಾದಾಗ ವಿಷ ಆಗುತ್ತೆ ಅಂತ ಅಂದಿದ್ದಾರೆ. ಅಂದಮೇಲೆ ಅತಿಯಾಗಿ ಅದು ವೈಟಮಿನೇ ಆಗಲಿ ಪ್ರೋಟೀನೇ ಆಗಲಿ ಎಲ್ಲದೂ ತುಂಬ ಒಳ್ಳೆ ನ್ಯೂಟ್ರಿಷನ್ ಅಂತ ಅಂತಿದ್ದೀವಿ, ಜಂಕಲ್ಲ, ನ್ಯೂಟ್ರಿಷನ್ನೇ ನಾನು ಹೇಳ್ತಾ ಇರೋದು. ನ್ಯೂಟ್ರಿಷನ್ ಆದ್ರೂ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಸೇವನೆ ಮಾಡಬೇಕು. ಮೊದಲು 2 ಊಟ ಮಾಡ್ತಾಯಿದ್ದಿದ್ದು ಎಲ್ಲರೂ, ಆಮೇಲೆ 3 ಟೈಮು. ಅದು ಒಂಥರ ಊಟದ ಟೈಮು, ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನಲೇಬೇಕು, ಮಧ್ಯಾಹ್ನ ಲಂಚ್ ಮಾಡಲೇಬೇಕು, ರಾತ್ರಿ ಡಿನ್ನರು 3 ಇತ್ತು. ಆಮೇಲೆ ಇನ್ನು ಬಿಟ್ವಿ, ಇನ್ನೂ 2 ಶುರು ಆಯಿತು. ಮಿತಭುಕ್ ಮತ್ತು ಋತುಭುಕ್. ಹಿತವಾಗಿ ತಿನ್ನಿ, ಮಿತವಾಗಿ ತಿನ್ನಿ, ಮತ್ತು ಋತುವಿಗೆ ತಕ್ಕಂತೆ ತಿನ್ನಿ. ಹೌದು. ಸೊ ಈ ಅತಿಯಾಗಿ ತಿಂದಾಗ ಯಾವ್ಯಾವ ಆರ್ಗನ್ ಡ್ಯಾಮೇಜ್ ಆಗುತ್ತೆ ಅಂದರೆ ಫ್ಯಾಟಿ ಲಿವರ್ ಆಗುವ ಸಾಧ್ಯತೆ ಇದೆ. ಫ್ಯಾಟಿ ಲಿವರ್ ಅಂತ ಇತ್ತೀಚೆಗೆ ಕೇಳಿರಬಹುದು. ಮೊದಲು ಫ್ಯಾಟಿ ಲಿವರ್ ಅಂತ ಇಲ್ಲ, ಹೆಪಟೈಟಿಸ್ಸು, ಲಿವರ್ ಸಿರೋಸಿಸ್ಸು, ಅದು ಇದು ಎಲ್ಲ ಕೇಳ್ತಾ ಇದ್ವು. ಈಗ ಫ್ಯಾಟಿ ಲಿವರ್ ಅದು ಭಾಳ ಜನಕ್ಕೆ ಈಗ ತುಂಬ ಕಾಮನ್. ಈಗ ಡಯಾಬಿಟಿಕ್ ಅಂತ ಅಂತೀವಲ್ಲ, ಅದೇ ಥರ ಫ್ಯಾಟಿ ಲಿವರ್. ನಿಮ್ಮ ಹೊಟ್ಟೆನೋ ಒಂದು ಡಬ್ಬ ಅಂತ ಅಂದ್ಕೊಂಡು 50% ಊಟ ಮಾಡಿ, ಇನ್ನೂ 1/4 ಭಾಗ ನೀರು ಕುಡೀರಿ. ಇನ್ನೂ 1/4 ಭಾಗ ಇರುತ್ತಲ್ಲ, ಅದನ್ನು ಗಾಳಿ ಆಡೋಕ್ಕಿಡಿ ಅಲ್ವಾ. ಈಗ ಮಿಕ್ಸಿನಲ್ಲೂ ಕೂಡ ತುಂಬ ಜಾಸ್ತಿ ಹಾಕಿದರೆ ತಿರುಗಲ್ಲ ಅದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಮಾಲಿನಿ ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಇವತ್ತು ನಾನು ತಿನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ತಿನ್ನೋದ್ರ ಬಗ್ಗೆ ಮಾತಾಡೋದೇನೋ ತಿನ್ನೋಣ ಅಂತ ಅನ್ಕೋಬೇಡಿ. ಯಾಕೆ ಅಂದರೆ ನಾವು ಮುಂಚಿನ ಕಾಲಕ್ಕೆ ಹೋಲಿಸಿದರೆ ಜಾಸ್ತಿ ತಿಂತಾಯಿದ್ದೀವಿ. ಜಾಸ್ತಿ ಫುಡ್ಸ್ ಅವೈಲೇಬಲ್ ಇದೆ, ಜಾಸ್ತಿ ಹೋಟೆಲ್ಗಳು ಅವೈಲೇಬಲ್ ಇದೆ, ಮತ್ತು ಜಾಸ್ತಿ ಫ್ರಿಜ್ಜಲ್ಲಿ ಜಾಸ್ತಿ ಐಟಮ್ಗಳು ಅವೈಲೇಬಲ್ ಇದೆ. ಇದೆಲ್ಲವೂ ಆಗಿ ನಾವೆಲ್ಲರೂ ಕೂಡ ಅಂದರೆ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಪ್ರಾಯಶಃ ಅದಕ್ಕಿಂತ ಜಾಸ್ತಿ ತಿಂತಾಯಿದ್ದೀವಿ. ಸ್ಟಡೀಸ್ ತುಂಬ ಹೇಳಿದೆ. ನಮ್ಮ ಶುಗರ್ ಇಂಟೇಕ್ ಕೂಡ ತುಂಬ ಜಾಸ್ತಿ ಆಗಿದೆ. ನಾವು ಬಾಲ್ಯದಲ್ಲಿದ್ದಾಗ ತಿಂಗಳಿಗೆ 2 ಸಲ ಮಾತ್ರ ಸಿಹಿ ಸಿಕ್ಕಿರೋದು, ಒಂದು ಹುಣ್ಣಿಮೆ, ಅಮಾವಾಸ್ಯೆಗೆ, ಅಥವಾ ಇನ್ನೊಂದು ಏನೋ ತುಂಬ ಅಪರೂಪಕ್ಕೆ. ಈಗ ಪ್ರತಿದಿನ ಸ್ವೀಟ್ ಏನೋ ಒಂದು ಇರುತ್ತೆ ಮನೇಲಿ. ಆಮೇಲೆ ಬೇರೆ ಬೇರೆ ಥರದ್ದೆಲ್ಲ ನಾವು ತಿಂತಾಯಿದ್ದೀವಿ. ಸೊ ಒಟ್ಟಾರೆಯಾಗಿ ಅಂದರೆ ತಿಂದರೆ ದಪ್ಪ ಆಗ್ತೀವಿ, ದಪ್ಪ ಆಗೋದ್ರಿಂದ ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನೋದು ತುಂಬ ಜನರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೇನೂ ಇರ್ಬೋದು. ಆದರೆ ಅದರ ಹೊರತುಪಡಿಸಿ ನಮಗೆ ಕಣ್ಣಿಗೆ ಕಾಣದಂಥ ಒಂದಷ್ಟು ಸಮಸ್ಯೆಗಳು ಜಾಸ್ತಿ ತಿನ್ನೋದ್ರಿಂದ ಆಗ್ತವೆ ಅಂತ ನನಗನ್ಸುತ್ತೆ. ಹೌದು. ಸೊ ಮೇಡಮ್, ಏನು ಎಕ್ಸಾಕ್ಟ್ಲಿ ಆಗುತ್ತೆ? ಒಂದು ಹೇಳಿದ್ದು ನೆನಪಿದೆ ನನಗೆ, ರಾತ್ರಿ ಜಾಸ್ತಿ ಊಟ ಮಾಡಿದರೆ ಏನಾಗುತ್ತೆ, ರಕ್ತ ಮೆದುಳಿಗೆ ಹೋಗುವಂಥ ರಕ್ತ ಜಾಸ್ತಿ ನಿಮಗೆ ಡೈಜೆಷನ್ಗೆ ಹೋಗಬೇಕಾಗತ್ತೆ. ಅದರಿಂದ ಆಗುವಂಥ ಸಮಸ್ಯೆಗಳ ಬಗ್ಗೆ ನೀವು ಹೇಳಿದ್ದು ನೆನಪಿದೆ ನನಗೆ. ಬಟ್ ಅದನ್ನು ಹೊರತುಪಡಿಸಿ ಅಥವಾ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಕೂಡ ಜಾಸ್ತಿ ತಿನ್ನೋದ್ರಿಂದ ಏನೆಲ್ಲ ಆಗುತ್ತೆ? ಸರ್, ಈಗ ಜನಸಾಮಾನ್ಯರು, ಈಗ ಯಾರೇ ಆಗಲಿ, ಎಲ್ಲರಿಗೂ ಗೊತ್ತಿರೋಂಥದ್ದು, ಜಾಸ್ತಿ ನಾವು ಆಹಾರ ಸೇವನೆ ಮಾಡಿದ್ರೆ ಅದು ನ್ಯೂಟ್ರಿಷನ್ ಫುಡ್ಡೇ ಆಗಿರ್ಬೋದು, ಪೋಷಕಾಂಶಗಳು ಇರೋಂಥದ್ದೇ ಆಗಲಿ, ಜಂಕ್ ಅಂತಲೇ ಅಲ್ಲ. ನೀವು ಜಾಸ್ತಿ ಸೇವನೆ ಮಾಡಿದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಒಬಿಸಿಟಿ, ಬೊಜ್ಜುತನ ಬರುತ್ತೆ, ಬೇರೆ ಬೇರೆ ಥರದ ತೊಂದರೆಗಳು ಅಂತ ಎಲ್ಲರೂ ಮಾತಾಡ್ತಾರೆ. ಅದರ ಹೊರತಾಗಿ ಮಾಲಿಕ್ಯುಲರ್ ಲೆವೆಲಲ್ಲಿ ಅತಿಯಾಗಿ ತಿನ್ನುವುದರಿಂದ ಒಂದು ಕ್ರಿಯೆ ನಡೆಯುತ್ತೆ, ಅದು ಆಕ್ಸಿಡೇಟಿವ್ ಒತ್ತಡ ಅಂತ ಕರಿತೀವಿ. ಆಕ್ಸಿಡೇಟಿವ್ ಒತ್ತಡ ಅಂದರೆ ನಮ್ಮ ದೇಹದಲ್ಲೇ ಹೆಚ್ಚಾದಂಥ ಒತ್ತಡ. ಅಂದರೆ ಮಾಮೂಲು ಈಗ ಒತ್ತಡ ಆಗುತ್ತಲ್ಲ ನಮಗೆ ಹೊರಗಡೆ, ಆ ಒತ್ತಡ ಅಲ್ಲ, ಸ್ಟ್ರೆಸ್ ಅಲ್ಲ, ಆಕ್ಸಿಡೇಟಿವ್ ಒತ್ತಡ ಅಂತ ಒಂದು ಉಂಟಾಗುತ್ತೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಅಂತೇಳಿ. ಅಂದರೆ ಈಗ ನಮಗೆ ಒಂದು ಗಾದೆ ಮಾತು ನನಗೆ ಅದೇ ಅನಿಸೋದು, ಹಿರಿಯರು ಹೇಳ್ತಾಯಿದ್ರು, ಈಗ ನಾವು ತಿನ್ನೋದು ಬೊಜ್ಜುತನ ಬರುತ್ತೆ, ಅದು ಜಂಕ್ ತಿಂದರೆ ಬರುತ್ತೆ, ಫ್ಯಾಟ್ ತಿಂದರೆ ಬರುತ್ತೆ ಅಂತ ನಾವು ಹೇಳ್ತೀವಿ. ನಮ್ಮ ಹಿರಿಯರು ಹೇಳಿರುವ ಗಾದೆ ಮಾತು, ಅತಿಯಾದರೆ ಅಮೃತ ವಿಷ. ಅಮೃತ ಅಂದರೆ ಏನು? ಅಮೃತವನ್ನು ಸೇವನೆ ಮಾಡಿದಾಗ ದೇವತೆಗಳು ಅಮರರಾಗಿದ್ದಾರೆ ಅಂದರೆ ಅದು ತುಂಬ ಒಳ್ಳೆಯದಲ್ವಾ ಅಮೃತ. ಆದರೆ ನಮ್ಮ ಹಿರಿಯರು ಏನು ಹೇಳ್ತಿದ್ದಾರೆ, ನೀನು ಅಮೃತವನ್ನು ಸೇವನೆ ಮಾಡಿದ್ರೂ ಅತಿಯಾದಾಗ ವಿಷ ಆಗುತ್ತೆ ಅಂತ ಅಂದಿದ್ದಾರೆ. ಅಂದಮೇಲೆ ಇಲ್ಲಿ ನಾವು ಪೋಷಕಾಂಶಗಳನ್ನೇ ತಗೊತಾ ಇದ್ದೀವಿ. ಪ್ರೋಟೀನ್ ಜಾಸ್ತಿ ಇದೆ, ಎಲ್ಲ ತುಂಬ ವೈಟಮಿನ್ಸ್ ಇದೆ, ತುಂಬ ಮಿನರಲ್, ಎಲ್ಲದೂ ತುಂಬ ಜಾಸ್ತಿ ಇದೆ. ಏಕೆಂದರೆ ನಾನು ತುಂಬ ಚೆನ್ನಾಗಿರಬೇಕು. ಸೊ ಅದನ್ನು ನಾವು ಹೆಚ್ಚಾಗಿ ಸೇವನೆ ಮಾಡ್ತಾ ಇದ್ದೀವಿ. ಏನಾಗುತ್ತೆ ಅಂತಂದರೆ ಆಕ್ಸಿಡೇಟಿವ್ ಒತ್ತಡ ಅಂತ ದೇಹದ ಒಳಗಡೆ ಒಂದು ಪ್ರಕ್ರಿಯೆ ನಡೆಯುತ್ತೆ.
ಯಾವ ಥರ ಅಂದರೆ ಆಹಾರ ತಗೊಂತೀವಿ ನಾವು, ತೆಗೆದುಕೊಂಡ ಆಹಾರ ಏನಾಗುತ್ತೆ ಅಂತಂದರೆ ಎಲ್ಲ ಪೋಷಕಾಂಶಗಳು, ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟು ಇವೆಲ್ಲ ಏನಾಗುತ್ತೆ ಅದು ಸಣ್ಣ ಸಣ್ಣ ಮಾಲಿಕ್ಯೂಲ್ ಆಗುತ್ತೆ. ಕಾರ್ಬೋಹೈಡ್ರೇಟ್ ಇರೋದು ಸಕ್ಕರೆ, ಶುಗರ್ ಆಗುತ್ತೆ, ಗ್ಲುಕೋಸ್ ಆಗುತ್ತೆ, ಪ್ರೋಟೀನ್ಗಳು ಅಮೈನೋ ಆಸಿಡ್ ಆಗುತ್ತೆ, ಫ್ಯಾಟು ಸಿಂಪಲ್ ಫ್ಯಾಟು ಇವಾಗಿ ಫ್ಯಾಟ್ ಲಿಪಿಡ್ ಮಾಲಿಕ್ಯೂಲ್ಸ್ಗಳು ಇದಾಗುತ್ತೆ. ಇದೇನಾಗುತ್ತೆ ನಮಗೆ ಗೊತ್ತಿರೋ ಹಾಗೆ ನಾನು ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ, ನಮ್ಮ ದೇಹದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುವುದು ಯಾವುದು ಅಂದರೆ ಮೈಟೋಕಾಂಡ್ರಿಯಾ ಅಂತ. ಮೈಟೋಕಾಂಡ್ರಿಯಾ ಅನ್ನೋದು ಶಕ್ತಿಯ ಪವರ್ ಹೌಸ್ ಆಫ್ ದ ಸೆಲ್. ಇಲ್ಲಿ ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಅಂತ ಒಂದು ಪ್ರಕ್ರಿಯೆ ನಡೆಯುತ್ತೆ. ಈ ಎಲ್ಲ ಮಾಲಿಕ್ಯೂಲ್ಗಳು, ಈ ಗ್ಲೂಕೋಸ್ ಆಗಿರ್ಬೋದು, ಅಮೈನೋ ಆಸಿಡ್ಗಳಾಗಿರ್ಬೋದು, ಲಿಪಿಡ್ ಮಾಲಿಕ್ಯೂಲ್ಗಳಾಗಿರ್ಬೋದು, ಇದು ನಮ್ಮ ಮೈಟೋಕಾಂಡ್ರಿಯಕ್ಕೆ ಹೋಗಿ ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಅಂತ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಅಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಂತ, ಸ್ವಲ್ಪ ಬಯಾಲಜಿ ಓದಿರೋರಿಗೆ ಜ್ಞಾಪಕ ಇರುತ್ತೆ, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಂತ ಇರುತ್ತೆ. ಈ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅದು ಒಂದು ಸೈಕಲ್, ಅದು ಕಂಪ್ಲೀಟ್ ಆದಾಗ ನಮಗೆ ATPಗಳು ಬಿಡುಗಡೆ ಆಗುತ್ತೆ ಫೈನಲ್ ಆಗಿ. ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂದರೆ ಎನರ್ಜಿ ಪ್ಯಾಕೆಟ್ಗಳು. ನಾವು ಅತಿಯಾಗಿ ಸೇವನೆ ಮಾಡಿದಾಗ ಏನಾಗುತ್ತೆ, ಜಾಸ್ತಿ ಈ ಒಂದು ಆಕ್ಸಿಡೇಟಿವ್ ಫಾಸ್ಫರಿಲೇಷನ್ ಜಾಸ್ತಿ ಆಗುತ್ತೆ. ಸೇವಿಸಿದ್ದೆಲ್ಲದನ್ನು ಆಕ್ಸಿಡೇಟಿವ್ ಫಾಸ್ಫರಿಲೇಷನ್ ಆಗಲೇಬೇಕು. ಎನರ್ಜಿ ಜಾಸ್ತಿ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಅದು ತುಂಬ ಬಿಡುಗಡೆ ಆಗಲ್ಲ. ಅವಾಗೇನಾಗುತ್ತೆ, ಎಲೆಕ್ಟ್ರಾನ್ಸ್ಗಳು ಲೀಕ್ ಆಗೋಕ್ಕೆ ಶುರು ಆಗುತ್ತೆ. ಮೈಟೋಕಾಂಡ್ರಿಯಾದಿಂದ ಲೀಕೇಜ್ ಜಾಸ್ತಿ ಆಗಿಬಿಡುತ್ತೆ. ಮೈಟೋಕಾಂಡ್ರಿಯಾದಲ್ಲಿ ಪ್ರೋಸೆಸ್ ನಡೆಯೋದು. ನೀವು ಈಗ ಒಂದು ರೂಮ್ ಇರುತ್ತೆ, ಈ ರೂಮಲ್ಲಿ ಎಷ್ಟು ನೀವು ತುಂಬಕ್ಕೆ ಸಾಧ್ಯನೋ ಅಷ್ಟನ್ನು ನೀವು ತುಂಬಬೇಕು ಅಲ್ವಾ. ನೀವು ಅತಿಯಾಗಿ ತುಂಬಿತು ಅಂತಂದರೆ ಅದರಿಂದ ಹೊರಗಡೆ ಬರುತ್ತೆ. ಈಗ ಬರ್ಸ್ಟ್ ಆಗುತ್ತೆ ಅಂತಾರಲ್ಲ, ಈಗ ಯಾವುದೋ ಒಂದು ಬಲೂನ್ಗೆ ಎಷ್ಟು ಗಾಳಿ ತುಂಬ್ತೀರಾ ನೀವು? ಒಂದು ಲಿಮಿಟಲ್ಲಿ ತುಂಬಬೇಕು. ನೀವು ಅತಿಯಾಗಿ ಮಾಡ್ತಾ ಹೋದರೆ ಬರ್ಸ್ಟ್ ಆಗುತ್ತೆ. ಇಲ್ಲಿ ಇದು ಮೈಟೋಕಾಂಡ್ರಿಯಾ ಬರ್ಸ್ಟ್ ಆಗಲ್ಲ, ಎಲೆಕ್ಟ್ರಾನ್ಸ್ಗಳು ಲೀಕ್ ಆಗುತ್ತೆ. ಲೀಕ್ ಅಂದರೆ ಅದರಿಂದ ಹೊರಗೆ ಬಂದುಬಿಡುತ್ತೆ. ಹೊರಗಡೆ ಬಂದಾಗ ಹೊರಗಡೆ ಏನಿರುತ್ತೆ ಅಂದರೆ ಆಕ್ಸಿಜನ್ನು, ನೈಟ್ರೋಜನ್ನು ಮಾಲಿಕ್ಯೂಲ್ಗಳು ಇರುತ್ತೆ. ಅದ್ರ ಜೊತೆಗೆ ಸೇರ್ಕೊಂಡಿದ್ದು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸು, ರಿಯಾಕ್ಟಿವ್ ನೈಟ್ರೋಜನ್ ಸ್ಪೀಷೀಸ್ ಅಂತ ಕೆಲವೊಂದು ರಾಸಾಯನಿಕ ಗುಂಪುಗಳಾಗಿ ಮಾರ್ಪಾಡು ಹೊಂದುತ್ತೆ. ಇದು ಬೇರೆ ಬೇರೆ ಲೆವೆಲಲ್ಲಿ ನಡೆಯುತ್ತೆ ಲೀಕೇಜ್ ಆಗೋದು. ಅತಿಯಾಗಿ ನಾವು ತುಂಬ್ತಾ ಬಂದರೆ, ಸೇವನೆ ಮಾಡ್ತಾ ಬಂದರೆ ಅತಿಯಾಗಿ ಮೈಟೋಕಾಂಡ್ರಿಯಾದಲ್ಲಿ ಹೋಗಿ ಆಕ್ಸಿಡೇಟಿವ್ ಫಾಸ್ಫರಿಲೇಷನ್ ಆಗಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನಿನ ಮುಖಾಂತರ ಜಾಸ್ತಿ ಎಲೆಕ್ಟ್ರಾನ್ಗಳು ಲೀಕೇಜ್ ಆಗ್ತಾ ಬರುತ್ತೆ. ನಾವು ಪ್ರತಿದಿನ ಆಹಾರ ಸೇವನೆ ಮಾಡಿದಾಗಲೂ ಸ್ವಲ್ಪ ಪ್ರಮಾಣದಲ್ಲಿ ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸು ಬಿಡುಗಡೆ ಆಗುತ್ತೆ, ಸ್ವಲ್ಪ ಲಿಮಿಟ್. ಆದರೆ ಜಾಸ್ತಿ ನಾವು ಸೇವನೆ ಮಾಡಿದಾಗ ಜಾಸ್ತಿ ಬಿಡುಗಡೆ ಆಗುತ್ತೆ. ಈಗ ನಮ್ಮ ದೇಹದಲ್ಲಿ ಅದಕ್ಕೆ ಪೂರಕವಾಗಿ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋದು ಒಂದು ಕಿಣ್ವಗಳು ಇದೆ. ಅಂದರೆ ಅದು ಎನ್ಸೈಮ್ ಅಂತ, ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸು, ಕೆಟಲೇಸ್ ಅಂತೆಲ್ಲ ಇದೆ. ಇವುಗಳೇನು ಮಾಡುತ್ತೆ ಅಂದರೆ ಆ ವಿಷಗಳನ್ನು ನಿರ್ವಿಷಯುಕ್ತ ಮಾಡುತ್ತೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ, ಇಲ್ಲಿ ಅತಿಯಾಗಿ ನೀವು ಸೇವನೆ ಮಾಡೋದ್ರಿಂದ ಕಿಣ್ವಗಳ ಪ್ರಮಾಣ ಕಡಿಮೆ, ಈ ಒಂದು ವಿಷಗಳ ಪ್ರಮಾಣ ಜಾಸ್ತಿ. ಅವಾಗ ಏನಾಗುತ್ತೆ, ವಿಷಗಳು ಅಕ್ಯುಮಿಲೇಟ್ ಆಗ್ತಾ ಹೋಗುತ್ತೆ. ಈ ಅಕ್ಯುಮಿಲೇಟ್ ಆದಂಥ ಅಂದರೆ ಸೇರ್ಕೊಂಡಿರೋಂಥ ದೇಹದಲ್ಲಿ ಈ ವಿಷಗಳು ಜಾಸ್ತಿ ಆದಾಗ, ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸು, ರಿಯಾಕ್ಟಿವ್ ನೈಟ್ರೋಜನ್ ಸ್ಪೀಷೀಸು ಜಾಸ್ತಿ ಆದರೆ ಅದೇನು ಮಾಡುತ್ತೆ, ಸುಮ್ಮನೆ ಇರೋಲ್ಲ. ಅದು DNA ಜೊತೆ ಬೈಂಡ್ ಆಗುತ್ತೆ, ಪ್ರೋಟೀನ್ ಜೊತೆ ಬೈಂಡ್ ಆಗುತ್ತೆ, ಲಿಪಿಡ್ ಜೊತೆ ಬೈಂಡ್ ಆಗುತ್ತೆ, ಎಲ್ಲದ್ರ ಜೊತೆ ಬೈಂಡ್ ಆಗಿ ಅವುಗಳನ್ನು ನಾಶ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ನಮ್ಮ ದೇಹದ ಒಳಗಡೆ ಈ ವಿಷಗಳು ಎಲ್ಲ ಕಡೆನೂ ಹೋಗಿ ಅದನ್ನು ಡ್ಯಾಮೇಜ್ ಮಾಡೋಕ್ಕೆ ಆರಂಭ ಆಗುತ್ತೆ. ಅದರ ಜೊತೆಗೆ ಈ ROS ಜಾಸ್ತಿ ಆದರೆ ಎಲ್ಲ ಕಾಯಿಲೆಗಳಿಗೂ ಇದು ಒನ್ ಆಫ್ ದ ರೀಸನ್ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಬಹಳಷ್ಟು ರಿಸರ್ಚ್ ನಡೀತಾ ಇದೆ ಇದ್ರ ಬಗ್ಗೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಇನ್ಫ್ಲಮೇಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫ್ಲಮೇಷನ್ ಬಗ್ಗೆ ಜನಸಾಮಾನ್ಯರಿಗೆ ಅರ್ಥ ಮಾಡಿಸ್ಬಿಟ್ಟಿದ್ದೀನಿ ನಾನು ಇವಾಗ. ಇನ್ಫ್ಲಮೇಷನ್ ದೇಹದಲ್ಲಿ ಆದಾಗ ಮುಂದಿನ ದಿನದಲ್ಲಿ ಹೃದಯಕ್ಕೆ, ಮೆದುಳಿಗೆ, ಎಲ್ಲ ಅಂಗಾಂಗಗಳಿಗೆ ಅದರಿಂದ ಒತ್ತಡ ಜಾಸ್ತಿಯಾಗಿ ಹಾಳಾಗುತ್ತೆ ಅಂತೇಳಿ. ಇನ್ಫ್ಲಮೇಷನ್ಗೆ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಜಾಸ್ತಿ ಶೂಟಪ್ ಆಯಿತು, ಪ್ರೋ ಇನ್ಫ್ಲಮೇಟರಿ ಸೈಟೋಕೈನು ಜಾಸ್ತಿ ಆಯಿತು, ಇಂಟರ್ಲ್ಯೂಕಿನ್ 6 ಜಾಸ್ತಿ ಆಯಿತು. ಇದು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸಿಂದ. ಅದು ಹೆಂಗೆ ಬಂತು, ನಾವು ಜಾಸ್ತಿ ತಿಂತಾಯಿದ್ದೀವಿ. ಸಿಕ್ಕುತ್ತೆ ಯಾವುದೋ ಒಂದು ಪಾರ್ಟಿ, ಚೆನ್ನಾಗಿ ತಿನ್ಬಿಡು, ವೆರೈಟಿ ಇರುತ್ತೆ. ಕಣ್ಣಿಗೆ ಆಸೆ, ಇದು ಹಸಿವು ಎರಡೆರಡು, ಕಣ್ಣಿಗೂ ಹಸಿವು, ಹೊಟ್ಟೆಗೂ ಹಸಿವು,
ಹೊಟ್ಟೆದು ತುಂಬ್ತಾ ಇದ್ರೂ ಕಣ್ಣು ಹಸಿವು ಕಮ್ಮಿ ಆಗಿರಲ್ವಲ್ಲ. ಬಾಯಿ ಚಪಲ ಬಾಯಿ ಚಪ್ಪಲ ಅಂದರೆ ಕಣ್ಣಿಗೆ ನೋಡಿದಾಗ ತಿನ್ನಬೇಕು ಅಂತ ಅನ್ಸುತ್ತಲ್ವಾ. ಹೊಟ್ಟೆ ತುಂಬಿರುತ್ತೆ, ಬಟ್ ಅಯ್ಯೋ ಇವತ್ತು ಬಿಟ್ಬಿಟ್ರೆ ಅದು ಸಿಕ್ಕಲ್ವಲ್ಲ, ತಿನ್ಬಿಡೋಣ ಒಂಚೂರು. ಇವತ್ತೊಂದಿನ ತಿಂದು ನಾಳೆಯಿಂದ ಫಾಸ್ಟಿಂಗ್ ಮಾಡಿದ್ರಾಯ್ತು, ಎಕ್ಸಸೈಸ್ ಮಾಡಿದ್ರಾಯ್ತು, ಇಷ್ಟು ಚೆನ್ನಾಗಿರೋದನ್ನ ಯಾರು ಬಿಡ್ತಾರಾ ಅಂತ ಅಂದ್ಕೊಂಡು ತಿಂತೀವಿ. ಸೊ ಇದೇ ಥರ ಎಲ್ಲರೂ ಮಾಡೋಂಥದ್ದು. ಅವಾಗ ಏನಾಗುತ್ತೆ, ಅತಿಯಾಗಿ ನಾವು ಸೇವನೆ ಮಾಡಿದಾಗ ಈ ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಶೂಟಪ್ ಆಯಿತು. ಜಾಸ್ತಿ ಆದಾಗ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನಲ್ಲಿ ಲೀಕೇಜ್ ಆಯಿತು. ಲೀಕೇಜ್ ಏನಾಯಿತು, ಇವೆಲ್ಲ ಹೋಗಿ ನಮ್ಮ DNA ಪ್ರೋಟೀನ್ ಇದ್ರ ಮೇಲೆ ಬೈಂಡ್ ಆಗಿ ಅವನ್ನ ನಾಶ ಮಾಡ್ತಾ ಇದೆ. ಇನ್ಫ್ಲಮೇಷನು ಜಾಸ್ತಿ ಆಯಿತು. ಇದರ ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾಗಿ ಏನಾಗುತ್ತೆ ಅಂದರೆ, ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು ಏನು ಮಾಡುತ್ತೆ ಅಂದರೆ, ನಮ್ಮ ಸ್ಟ್ರೆಸ್ ಜೀನ್ಗಳು ಕೆಲವೊಂದಿದೆ, ಪಾತ್ವೆ ಇದೆ. ಅಂದರೆ ಒತ್ತಡವನ್ನು, ಇದು ಆಕ್ಸಿಡೇಟಿವ್ ಒತ್ತಡ, ಇದರ ಜೊತೆ ಇನ್ನೊಂದು ಒತ್ತಡ, ಜಾಸ್ತಿ ಒತ್ತಡ ಉಂಟಾಗುವಂತಹ ಜೀನ್ಗಳನ್ನು ಬಿಡುಗಡೆ ಮಾಡುತ್ತೆ. ಯಾವುದು ಅಂತಂದರೆ ಜಾನಸ್ ಕೈನೇಸ್ ಅಂತ ಒಂದು ಪಾತ್ವೆ ಇದೆ, JNK ಪಾತ್ವೆ. ಅದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಅವೆಲ್ಲ ಶಡೌನ್ ಆಗಿರುತ್ತೆ, ಆರಾಮಾಗಿರುತ್ತೆ, ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. P38 ಅಂತ ಇನ್ನೊಂದು ಪಾತ್ವೆ ಇದೆ, ಅದೇ ಆ್ಯಕ್ಟಿವೇಟ್ ಆಗುತ್ತೆ. ಮ್ಯಾಪ್ ಕೈನೇಸ್ ಪಾತ್ವೆ, ಇವೆಲ್ಲ ಸ್ಟ್ರೆಸ್ ಪಾತ್ವೆ ಅಂತ ಕರಿತೀವಿ. ಈ ಸ್ಟ್ರೆಸ್ ಪಾತ್ವೆ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಇದು ಆ್ಯಕ್ಟಿವೇಟ್ ಆದರೆ ಕಾರ್ಟಿಸಾಲ್ ಜಾಸ್ತಿ ಬಿಡುಗಡೆ ಆಗುತ್ತೆ ದೇಹದಲ್ಲಿ. ಸ್ಟ್ರೆಸ್ ಪಾತ್ವೆ ಆದರೆ ಹೈಪೋಥಾಲಮಸ್ಗೆ ಸಿಗ್ನಲ್ ಹೋಯ್ತು, ಅಲ್ಲಿಂದ ಪಿಟ್ಯೂಟರಿಗೆ ಸಿಗ್ನಲ್ ಹೋಯ್ತು, ಅದರಿಂದ ಎಡ್ರಿನಲ್ ಗ್ಲ್ಯಾಂಡಿಗೆ ಸಿಗ್ನಲ್ ಹೋಯ್ತು. ಕಾರ್ಟಿಸಾಲು, ಎಡ್ರಿನಲಿನು, ನಾರ್ ಎಡ್ರಿನಲಿನು ಇವುಗಳೆಲ್ಲ ಬಿಡುಗಡೆಯಾಗಿ ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಜಾಸ್ತಿ ಆ್ಯಕ್ಟಿವೇಟ್ ಆಯಿತು. ಆವಾಗ ಹೃದಯಕ್ಕೆ ಲೋಡ್ ಜಾಸ್ತಿ ಆಯಿತು, ಆಮೇಲೆ ಕಿಡ್ನಿಗೆ ತೊಂದರೆ ಆಯಿತು, ಮತ್ತು ನಮ್ಮ ಲಿವರ್ಗೆ. ಸೊ ಈ ಅತಿಯಾಗಿ ತಿಂದಾಗ ಯಾವ್ಯಾವ ಆರ್ಗನ್ ಡ್ಯಾಮೇಜ್ ಆಗುತ್ತೆ ಅಂದರೆ ಫ್ಯಾಟಿ ಲಿವರ್ ಆಗುವ ಸಾಧ್ಯತೆ ಇದೆ. ಫ್ಯಾಟಿ ಲಿವರ್ ಅಂತ ಇತ್ತೀಚೆಗೆ ಕೇಳಿರಬಹುದು. ಮೊದಲು ಫ್ಯಾಟಿ ಲಿವರ್ ಅಂತ ಇಲ್ಲ, ಹೆಪಟೈಟಿಸ್ಸು, ಲಿವರ್ ಸಿರೋಸಿಸ್ಸು, ಅದು ಇದು ಎಲ್ಲ ಕೇಳ್ತಾ ಇದ್ವು. ಈಗ ಫ್ಯಾಟಿ ಲಿವರ್ ಅದು ಭಾಳ ಜನಕ್ಕೆ ಈಗ ತುಂಬ ಕಾಮನ್ನು. ಈಗ ಡಯಾಬಿಟಿಕ್ ಅಂತ ಅಂತೀವಲ್ಲ, ಅದೇ ಥರ ಫ್ಯಾಟಿ ಲಿವರ್ ಅದು. ಆಮೇಲೆ ನಮ್ಮ ಮೆದುಳಿಗೆ ತೊಂದರೆ ಆಯಿತು, ನ್ಯೂರೋ ಡಿಜನರೇಷನ್ನು ಜಾಸ್ತಿ ಆಗುತ್ತೆ, ನರಕೋಶಗಳು ಸಾಯೋಕ್ಕೆ ಆರಂಭ ಆಗುತ್ತೆ. ಅದರ ಜೊತೆಗೆ ನಮ್ಮ ಹೃದಯಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ನಮ್ಮ ಬ್ಲಡ್ ವೆಸಲಲ್ಲಿ ಏನಾಗುತ್ತೆ, ಎಲ್ಲ ಪ್ಲೇಕ್ಸ್ಗಳು ಫಾರ್ಮ್ ಆಗ್ತಾ ಬರುತ್ತೆ. ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಗಳು ಅತಿಯಾಗಿ ಸೇವನೆಯಿಂದ ಇದೆಲ್ಲ ಒಳಗಡೆ ಇನ್ಫ್ಲಮೇಷನ್ನು ಸೇರ್ಕಂತು, ಕೊಲೆಸ್ಟ್ರಾಲ್ ಮಾಲಿಕ್ಯೂಲು ಸೇರ್ತು, ಎಲ್ಲ ಏನಾಗುತ್ತೆ, ಪ್ಲೇಕ್ಸ್ ಫಾರ್ಮ್ ಆಗಿ ನಮ್ಮ ರಕ್ತನಾಳಗಳೆಲ್ಲ ಕಟ್ಕೊಂತ ಬರುತ್ತೆ. ಸೊ ರಕ್ತ ಪರಿಚಲನೆ ಸರಿಯಾಗಿ ಆಗದ ಕಾರಣ ಹೃದಯಕ್ಕೆ ತೊಂದರೆ, ಹೃದಯ, ಮೆದುಳು, ನಮ್ಮ ಲಿವರು, ಈ ಥರ ಎಲ್ಲದಕ್ಕೂ ಅದರಿಂದ ತೊಂದರೆ ಆಗೋದ್ರಿಂದ ಅತಿಯಾಗಿ, ಅದು ವೈಟಮಿನೇ ಆಗಲಿ ಪ್ರೋಟೀನೇ ಆಗಲಿ ಎಲ್ಲದೂ ತುಂಬ ಒಳ್ಳೆ ನ್ಯೂಟ್ರಿಷನ್ ಅಂತ ಅಂತಿದ್ವಿ, ಜಂಕಲ್ಲ, ನ್ಯೂಟ್ರಿಷನ್ನೇ ನಾನು ಹೇಳ್ತಾ ಇರೋದು. ನ್ಯೂಟ್ರಿಷನ್ ಆದ್ರೂ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಸೇವನೆ ಮಾಡಬೇಕು. ಇಲ್ಲ ಅಂದರೆ ಮಾಲಿಕ್ಯುಲರ್ ಲೆವೆಲಲ್ಲಿ ಒಳಗಡೆ ಬೇಕಾದಷ್ಟು ಡ್ಯಾಮೇಜ್ಗಳಾಗಿ ಅತಿಯಾದಾಗ, ಅದೇ ಇದೆಲ್ಲ ಅಮೃತ, ದೇಹಕ್ಕೆ ಅಮರತ್ವ ಕೊಡೋದು, ಆದರೆ ವಿಷನ ಬಿಡುಗಡೆ ಮಾಡುತ್ತೆ, ವಿಷ ಆಗ್ತಾ ಬರುತ್ತದು. ತಿನ್ನುವ ಆಹಾರವೇ ವಿಷ ಆಗುತ್ತೆ. ವಿಷ ಆದಾಗ ಅದು ನಮ್ಮ ದೇಹವನ್ನು, ನಾವು ಅನ್ಕೋಬೋದು, ಅಯ್ಯೋ ಅವರು ಎಷ್ಟು ತಿಂತಾರಪ್ಪ, ಎಷ್ಟು ಹೆಲ್ತಿಯಾಗಿರಬೇಕೋ, ಎಷ್ಟೊಂದು ಕಾಯಿಲೆ ಏನಕ್ಕೆ ಅಂತಂದರೆ ಅತಿಯಾಗ್ಬಿಟ್ಟಿದೆಯಲ್ಲ ತಿಂದಿರೋದು, ಅದಕ್ಕೋಸ್ಕರ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾವು ಅಂದರೆ ಅದೇ ನೀವು ಹೇಳಿದ ಹಾಗೆ ಜಾಸ್ತಿ ತಿನ್ನೋದು, ಆಮೇಲೆ ಒಂದಿನ ಉಪವಾಸ ಇರ್ತೀನಿ ಅನ್ನೋದು, ಎಕ್ಸಸೈಸ್ ಮಾಡ್ತೀನಿ ಅನ್ನೋದು, ಒಂದು ಕ್ವಾಂಟಿಟಿನೂ ಜಾಸ್ತಿ ಆಗಿದೆ, ಆಮೇಲೆ ನಂಬರ್ ಆಫ್ ಟೈಮ್ಸ್ ಕೂಡ ಜಾಸ್ತಿ ಆಗಿದೆ. ಮೊದಲು 2 ಹೊತ್ತಿಂದ 3 ಹೊತ್ತಿಗೆ ಬಂದವು. ಮೊದಲು 2 ಊಟ ಮಾಡ್ತಾ ಇದ್ದಿದ್ದು ಎಲ್ಲರೂ, ಆಮೇಲೆ 3 ಟೈಮು. ಅದು ಒಂಥರ ಊಟದ ಟೈಮು, ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನಲೇಬೇಕು, ಮಧ್ಯಾಹ್ನ ಲಂಚ್ ಮಾಡಲೇಬೇಕು, ರಾತ್ರಿ ಡಿನ್ನರು 3 ಇತ್ತು. ಆಮೇಲೆ ಇನ್ನು ಬಿಟ್ವಿ, ಇನ್ನೂ 2 ಶುರು ಆಯಿತು. ಈ ನಮ್ಮ ಬೆಳಗಿನ ಉಪಹಾರಕ್ಕೂ ಮಧ್ಯದ ಊಟಕ್ಕೂ ಇನ್ನೊಂದು 11 ಗಂಟೆ 11:15 ಗಂಟೆಲಿ ಇನ್ನೊಂದಷ್ಟು ಸ್ನ್ಯಾಕ್ಸು. ಆಮೇಲೆ 7 ಗಂಟೆ ಒಳಗಡೆ 3ರಿಂದ 7 ಗಂಟೆವರೆಗೆ ಇನ್ನೊಂದು ಟೀ ಬ್ರೇಕು, ಸ್ನ್ಯಾಕ್ಸು. ಆಮೇಲೆ 7ರಿಂದ 9 ಮಧ್ಯೆ ಇನ್ನೊಂದು ಸೇರ್ಕಂತು. ಈಗ ಎಲ್ಲ ಜನಕ್ಕೆ ಟೈಮ್, ಬೇರೆ ಟೈಮೇ ಇರಲ್ವಲ್ಲ ಇಷ್ಟೆಲ್ಲ ತಿಂತಾ ಇದ್ರೆ ಅಲ್ವಾ, ನನಗೆ ಕೆಲವೊಂದ್ಸಲ ಅನಿಸುತ್ತೆ. ಅಲ್ಲ, ಈಗ ಏನಾಗಿದೆ ಅಂದರೆ, ಬಹಳಷ್ಟು ಜನ ನನ್ನ ಕೇಳಿರೋದು, ನಾವು ಬದುಕಿರೋದೇ ತಿನ್ನೋಕ್ಕೆ ನಿಮ್ಗೇನು ಕಷ್ಟ ಅಲ್ಲ, ಬದುಕಿರೋ ತಿನ್ನಕ್ಕೆ, ಬಟ್ ಬದುಕಿ ಅಂತ ಸತ್ತು ಬಿಡ್ತೀರಾ, ಇಲ್ಲ ಅಂದರೆ ಜಾಸ್ತಿ ತಿಂದುಬಿಟ್ರೆ ಅಲ್ವಾ ಏನೋ ಆಗ್ಬಿಡುತ್ತೆ ಅಂತ, ವಿಷ ಆಗ್ಬಿಡುತ್ತೆ. 100 ವರ್ಷ ಬದುಕಬೇಕು, 100 ವರ್ಷ ತಿನ್ನಬೇಕು ಅಂದರೆ ಸ್ವಲ್ಪ ತಿಂದರೆ ಆರಾಮಾಗಿ 80 ವರ್ಷ 90 ವರ್ಷ ಆರಾಮಾಗಿ ಬದುಕಬಹುದು. ಇಲ್ಲ ಅಂದರೆ 50-60 ವರ್ಷಕ್ಕೆ ಹೋಗ್ಬಿಡ್ತೀವಿ. ಇದೆಲ್ಲ ಏನಕ್ಕೆ? ಹೃದಯದ ತೊಂದರೆಗಳು, ನಮ್ಮ ಲಿವರ್ನ ಫ್ಯಾಟಿ ಲಿವರ್ ಆಗ್ತಾ ಇರೋದು, ಗಟ್ ಮೈಕ್ರೋಬ್ಗಳಿಗೂ ಇದು ಬಹಳಷ್ಟು ತೊಂದರೆಗಳಾಗುತ್ತೆ. ಇದೆಲ್ಲ ಏನಂದರೆ, ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸು ದೇಹದಲ್ಲಿ ಎಲ್ಲದಕ್ಕೂ ಡ್ಯಾಮೇಜ್ ಮಾಡ್ತಾ ಬರುತ್ತೆ, ಎಲ್ಲ ಆರ್ಗನ್ಗಳನ್ನ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಹಾಗಾಗಿ
ಪ್ರೋಟೀನೇಷಿಯಸ್ ಅಂದರೆ ಸಮತೋಲನ ಆಹಾರ ಆಗಲಿ ಅದು ಜಾಸ್ತಿ ಆಗಬಾರ್ದು ಕ್ವಾಂಟಿಟಿ. ಭಾಳ ಒಳ್ಳೆ ಪಾಯಿಂಟ್ ಇದು. ಸೊ ಒಳ್ಳೆಯ ಆಹಾರವನ್ನು ತಿನ್ನೋದು ಅಂದರೆ ಮೇಡಮ್ ಎಲ್ಲ ವಿಡಿಯೋಗಳನ್ನ ನೋಡಿದರೆ ಅವು ಏನು ಒಳ್ಳೇದನ್ನೋದು ನಿಮ್ಗೆ ಗೊತ್ತಾಗಿದೆ, ಆದರೆ ಅದನ್ನು ಕೂಡ ಜಾಸ್ತಿ ತಿನ್ನಬೇಡಿ. ಹೌದು, ಅದನ್ನು ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದನ್ನು ಕೂಡ ಸಮತೋಲನವಾಗಿ, ಅದನ್ನು ಕೂಡ ಹಿತ, ಆಮೇಲೆ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತು ಹಿತ ಮಿತ ಅಂತ ಹೇಳ್ತಾರೆ. ಹಿತಭುಕ್, ಮಿತಭುಕ್ ಮತ್ತು ಋತುಭುಕ್. ಹಿತವಾಗಿ ತಿನ್ನಿ, ಮಿತವಾಗಿ ತಿನ್ನಿ ಮತ್ತು ಋತುವಿಗೆ ತಕ್ಕಂತೆ ತಿನ್ನಿ. ಹೌದು, ಬೇಸಿಗೆಯಲ್ಲಿ ಏನು ತಿನ್ನಬೇಕು, ಚಳಿಗಾಲದಲ್ಲಿ ಏನು ತಿನ್ನಬೇಕು, ಮಳೆಗಾಲದಲ್ಲಿ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು. ಆಮೇಲೆ ಇನ್ನೊಂದು ಮಾತಿದೆ ಏನಂದರೆ 4 ಪೋರ್ಷನ್ಗಳು ಮಾಡಿದರೆ ಒಂದು ಡಬ್ಬ ಇದೆ, ಅದರಲ್ಲಿ 4 ನಿಮ್ಮ ಹೊಟ್ಟೆನೂ ಒಂದು ಡಬ್ಬ ಅಂತ ಅಂದ್ಕೊಂಡು 50% ಊಟ ಮಾಡಿ, ಇನ್ನೂ 1/4 ಭಾಗ ನೀರು ಕುಡೀರಿ. ಇನ್ನೂ 1/4 ಭಾಗ ಇರುತ್ತಲ್ಲ ಅದನ್ನು ಗಾಳಿ ಆಡೋಕ್ಕಿಡಿ ಅಲ್ವಾ. ಈಗ ಮಿಕ್ಸಿನಲ್ಲೂ ಕೂಡ ತುಂಬ ಜಾಸ್ತಿ ಹಾಕಿದರೆ ತಿರುಗಲ್ಲ ಅದು. ಹೌದು, ಸ್ಟಕ್ ಆಗಿಬಿಡುತ್ತಲ್ವಾ. ಅದು ತಿರುಗಬೇಕು ಅಥವಾ ಜೀರ್ಣಕ್ರಿಯೆ ಆಗಬೇಕಂದ್ರೆ ಅದಕ್ಕೊಂದು ಜಾಗನಾದರೂ ಬೇಕಲ್ವಾ. ಅಷ್ಟು ಜಾಗ ಇಲ್ಲದೆ ಇರೋ ಹಾಗೆ ದಯವಿಟ್ಟು ತಿನ್ನಬೇಡಿ. ಮತ್ತು ನಿಮ್ಮ ಮನೇಲಿ ಯಾರಾದರೂ ಆ ಥರ ಇದ್ದರೆ ಅವ್ರಿಗೆ ಈ ವಿಡಿಯೋನ ತೋರಿಸಿ, ಅವ್ರಿಗೆ ಹೇಳಕ್ಕೆ ಹೋಗಬೇಡಿ. ಹೇಳಿದ್ರೆ ಅವ್ರು ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ಹೌದು, ಏನು ನಾನು ತಿನ್ನೋದು ನೀನೇನು ಹೇಳೋದು ಅಂತ ಹೇಳಿ. ಮಕ್ಕಳಿಗೆ ನೋಡಿ ಚೆನ್ನಾಗಿರಬೇಕು. ಈಗ ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದೆ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಬೇಕಾಗುವ ಆಹಾರ ಅಂತ. ನನ್ನ ಮಗ ತುಂಬ ಬುದ್ಧಿವಂತ ಆಗಬೇಕು, ಬೇಗ ಆಗಬೇಕು ಅಂತ ಈಗ ಇವೆಲ್ಲ ಬೇಕಾಗಿರೋದು ಮೆದುಳಿಗೆ. ಇದನ್ನೆಲ್ಲ ಜಾಸ್ತಿ ಕೊಡ್ತಾ ಇದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗುತ್ತೆ. ತುಂಬ ಒಂದು ಹಿಡಿ ಬಾದಾಮಿ, ಒಂದು ಇಷ್ಟು ನುಗ್ಗೆ ಸೊಪ್ಪಿನ ಪಲ್ಯ ಕೊಟ್ಬಿಡೋದು, ಒಂದಿಷ್ಟು ಇದು ವಾಲ್ನಟ್ಟು, ಇವೆಲ್ಲ ಹೇಳಿದ್ನಲ್ಲ, ಇಷ್ಟಿಷ್ಟಪ್ಪ ಎಳ್ಳುಂಡೆ, ಇವೆಲ್ಲ ಕೊಡ್ತಾ ಬಂದರೆ ಅದು ಪೋಷಕಾಂಶಯುಕ್ತವಾದರೂ ಸಹ ಅದೇನಾಗುತ್ತೆ ಅಂತಂದರೆ ಅದು ಎನರ್ಜಿಯಾಗಿ ಟ್ರಾನ್ಸ್ಫರ್ ಆಗಬೇಕಾದ್ರೆ ಹೆಚ್ಚಿನ ವಿಷವನ್ನು ಬಿಡುಗಡೆ ಮಾಡುತ್ತೆ. ಆಮೇಲೆ ಇನ್ನೊಂದು ಆಗ್ಬೋದು, ನಾವಂತೂ ತಿಂದಿಲ್ಲ, ನಮಗೆ ಇರಲಿಲ್ಲ, ಬಡತನ ಇತ್ತು, ನಮಗೆ ಈಗ ಒಳ್ಳೆ ಸ್ಥಿತಿಲಿದ್ದೀವಿ, ನಮ್ಮ ಮಕ್ಕಳಿಗೆ ತಿನ್ನಿಸೋಣ ಅಂತ ಒಂದಿರುತ್ತೆ ಜನ್ಮ ತಂದೆ ತಾಯಿಗಳಿಗೆ. ಓಕೆ, ಹಿಂಗಾಗಿ ಅದು ಆ ಮಗು ಬೇಡ ಅಂತಿರುತ್ತೆ, ಅದಕ್ಕೆ ಗೊತ್ತಾಗೋಗುತ್ತೆ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು. ಅದು ಬಾಯಿ ಬಿಡ್ತಾ ಇರಲ್ಲ, ಇವ್ರು ಬಿಡೋದಿಲ್ಲ, ಬಾಯಿನ ಅಂತ ಅನಿಸಿ ತಿನ್ನಿಸಿ ಅದು ಹೋಗಿ ವಾಮಿಟ್ ಮಾಡಿ, ಅಯ್ಯೋ ನೋಡಿ ಅವನು ಏನು ತಿನ್ನೋದಿಲ್ಲ, ವಾಮಿಟ್ ಮಾಡ್ಕೊಂತಾನೆ, ಏಕೆಂದರೆ ಅತಿಯಾಗಿ ತಿನ್ನಿಸ್ತಾ ಇರ್ತಾರೆ. ಸೊ ಅಷ್ಟು ಹೇಳ್ತಾ ಇವತ್ತನೇ ವಿಡಿಯೋ ಮುಗಿಸ್ತಾ ಇದ್ದೀವಿ. ಮೇಡಮ್ ತುಂಬ ಥ್ಯಾಂಕ್ಸ್ ಈ ವಿಚಾರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ನಮ್ಮ ಕೆಲಸ ಏನು ಈ ವಿಡಿಯೋ ಮಾಡೋದು, ನಿಮ್ಮ ಕೆಲಸ ಏನಂದರೆ ಶೇರ್ ಮಾಡೋದು. ಇಂಥ ಒಳ್ಳೆಯ ವಿಡಿಯೋನ ನೀವು ನಿಮ್ಮ ಸುತ್ತಮುತ್ತ ಇರೋರಿಗೆ ಶೇರ್ ಮಾಡಿ. ಖಂಡಿತ ಅವ್ರು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಈ ವಿಡಿಯೋ ಕಳಿಸಿ ತುಂಬ ಒಳ್ಳೆಯದಾಯಿತು, ನಮ್ಮ ಮನೇಲಿ ಈ ಥರ ಆಗ್ತಾ ಇತ್ತು ಅಂತ ಹೇಳ್ತಾರೆ. ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.